ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಯಾರು ಎಲಿಮಿನೇಟ್ ಆದರು ಅಂತ ಇದೇ ರೀತಿ ಜೆನ್ಯೂನ್ ಆಗಿ ಅಪ್ಡೇಟನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗಿನ್ನೂ ಮೋಟಿವೇಶನ್ ಜಾಸ್ತಿಯಾಗಿ ಇನ್ನೂ ಪಾಸಿಟಿವ್ ಆಗಿ ಇನ್ನೂ ಬೇಗ ವೀಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಗುರು, ಈ ಎಲಿಮಿನೇಷನ್ನು ಫೇರಾ ಅನ್ಫೇರಾ ಅಂತ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದು ಟೋಟಲ್ ಆಗಿ 2 ಒಂಟಿ, ಅಂದರೆ ಧನುಷು ಮತ್ತು ಮಲ್ಲಮ್ಮ. ಇನ್ನು ಜಂಟಿ 3 ಜಂಟಿ ನಾಮಿನೇಟ್ ಆಗಿದ್ದರು, ಗಿಲ್ಲಿ ಮತ್ತು ಕಾವ್ಯ, ಅಮಿತ್ ಮತ್ತು ಕರಿಬಸಪ್ಪ, ಅಭಿಷೇಕು ಮತ್ತು ಅಶ್ವಿನಿ. ಇಷ್ಟು ಜನ ನಾಮಿನೇಟ್ ಆಗಿದ್ದರು. ಗುರು, ಈ ಬಿಗ್ ಬಾಸ್ ಹೌಸಲ್ಲಿ ನನಗೆ ಇಷ್ಟ ಆಗದೆ ಇರೋದೇನು ಅಂತಂದರೆ ಈ ಫಸ್ಟ್ ವೀಕ್ ಎಲಿಮಿನೇಷನ್ ಅನ್ನೋದು ಗುರು. ಯಾಕೆ ಅಂತಂದರೆ ಪಾಪ ಯಾರಿಗೂ ಅಷ್ಟೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಅದರಲ್ಲೂ ಈ ಬಿಗ್ ಬಾಸು ಈ ವಾರ ವೋಟಿಂಗ್ ಹಾಕೋದಕ್ಕೆ ಕೂಡ ಟೈಮನ್ನು ಕೊಟ್ಟಿಲ್ಲ. ಲಾಸ್ಟು ಎಪಿಸೋಡ್ ಅಂದರೆ ಲಾಸ್ಟ್ ಶುಕ್ರವಾರ ದಿನ ಎಲ್ಲ ನಾಮಿನೇಷನ್ಸ್ ಎಲ್ಲ ಮಾಡಿ ಕೊನೆ ಕೆಲವೇ ಗಂಟೆಗಳು ಮಾತ್ರ ಇಟ್ಟಿದ್ರು ಅಷ್ಟೇ. ಒಂದು ದಿನ ಕಂಪ್ಲೀಟಾಗಿ ಕೂಡ ಇಟ್ಟಿಲ್ಲ ವೋಟಿಂಗ್ ಲೈನ್ ಅನ್ನೋದು. ವೋಟಿಂಗ್ ಹಾಕ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರೋದ್ರಿಲ್ಲ. ಇಂಥದ್ರಲ್ಲಿ ಯಾರೇ ಎಲಿಮಿನೇಟ್ ಆದರೂ ಕೂಡ ನಿಜವಾಗ್ಲೂ ಅನ್ಫೇರ್ ಅಂತ ಅನಿಸುತ್ತೆ. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯಗೆ ಸ್ವಲ್ಪ ಹೆಚ್ಚಿಗೆ ವೋಟ್ಗಳು ಜಾಸ್ತಿ ಬಂದಿದೆ ಅಂತ ಇರ್ತಕ್ಕಂಥ ಮಾಹಿತಿ. ಅದಾದಮೇಲೆ ಮಲ್ಲಮ್ಮ ಅವ್ರಿಗೆ ವೋಟಿಂಗ್ ಜಾಸ್ತಿ ಬಂದಿದೆ. ನೆಕ್ಸ್ಟು ಧನುಷ್ ಅವ್ರಿಗೆ ಬಂದಿದೆ. ಇನ್ನು ಡೇಂಜರ್ ಝೋನಲ್ಲಿ ಬಂದಾಗ ಅಭಿಷೇಕ್ ಮತ್ತು ಅಶ್ವಿನಿ, ಈ ಕಡೆ ಕರಿಬಸಪ್ಪ ಮತ್ತು ಅಮಿತ್ ಅವರು, ಈ 4 ಜನನೂ ಡೇಂಜರ್ ಝೋನಲ್ಲಿದ್ದರು. ಬಿಗ್ ಬಾಸು ಮೊದಲನೇ ವಾರನೇ ಸಕ್ಕತ್ತಾಗಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸು ಈ ಸೀಸನ್ನ ಸರಿಯಾಗಿ ಹಿಟ್ ಮಾಡಬೇಕು ಅಂತ ಬಿಗ್ ಬಾಸು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಕೊಡ್ತಾ ಇದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಶಾಕ್ ಕೊಟ್ಟು ಒಂದು ಜೋಡಿನ ಆಚೆ ಆಗ್ತಾ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಅಮಿತ್ ಮತ್ತು ನಮ್ಮ ಕರಿಬಸಪ್ಪ ಅವರು ಇಬ್ಬರು ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಗುರು, ಇದು ನನಗೆ ಗೊತ್ತಿರೋ ಪ್ರಕಾರ ಅನ್ಫೇರ ಗುರು. ಯಾಕೆ ಅಂತಂದರೆ ಬರೀ ಒಂದು 4-5 ದಿನದಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಇರೋದಿಲ್ಲ. ಬಟ್ ಅವರೂ ಅಷ್ಟೇ ಅಷ್ಟೊಂದು ಕಂಟೆಂಟನ್ನು ಜನ್ರೇಟ್ ಮಾಡೋಕ್ಕಾಗಿಲ್ಲ. ಎಲ್ಲ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡಿದ್ರು. ಅವ್ರದ್ದು ಮಿಸ್ಟೇಕ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದರಲ್ಲೂ ನಮ್ಮ ಕರಿಬಸಪ್ಪ ಅವ್ರದ್ದು ಸ್ವಲ್ಪ ನೆಗೆಟಿವ್ ಆಗೇ ಹೋಯ್ತು, ಮಾತು ಜಾಸ್ತಿ ಅನ್ನೋ ಥರ. ಬಟ್ ಅವ್ರು ಇರೋದೇ ಆ ಥರ ಗುರು, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನನಗನ್ಸಿದ್ದೇನು ಅಂತಂದರೆ ಇನ್ನು ಈ ವಾರ ನೋ ಎಲಿಮಿನೇಷನ್ ಏನಾದರೂ ಇಟ್ಟು ನೆಕ್ಸ್ಟ್ ವೀಕ್ ಆದರೂ ಒಂದು ಚಾನ್ಸ್ ಕೊಟ್ಟು ಎಲಿಮಿನೇಟ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇರೋದು ಬೇರೆ ಯಾರೂ ಅಲ್ಲ, ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರು ಒಂದು ಜಂಟಿಯಾಗಿ ಆಚೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ಎಲಿಮಿನೇಷನ್ ಫೇರಾ ಅನ್ಫೇರ್ ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ನಮಸ್ತೆ.